ತುಲಾರಾಶಿ ತುಲಾರಾಶಿಯವರಿಗೆ ಈಗ ಗುರುಬಲ ಬೇರೆ ಬರ್ತಾ ಇದೆ. ಹಾಗೆ ತುಲಾರಾಶಿಯವರಿಗೆ ಬಹು ವಿಶೇಷವಾಗಿ 6ನೇ ಮನೆಯ ಸಂಚಾರ, ಷಷ್ಠದ ಸಂಚಾರ ಕೂಡ ಆಗ್ತಾ ಇರ್ತಕ್ಕಂಥ ಶನಿ ಭಗವಾನರ ಫಲಾಫಲ ನೋಡೋಕೆ ಹೋದಾಗ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಚಿತ್ತಾ ನಕ್ಷತ್ರ 3, 4 ಮತ್ತು ಸ್ವಾತಿ 4 ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ಈ ಒಂದು ರಾಶಿಯವರಿಗೆ 4 ಮತ್ತು 5ರ ಅಧಿಪತಿ ಕೂಡ ಆಗಿರ್ತಕ್ಕಂಥ ಶನಿ ಭಗವಾನರು 8, 12, 3ರ ದೃಷ್ಟಿ ನೋಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಯೋಗಕಾರಕ ಕೂಡ ನಾವು ಈ ರಾಶಿಯವರಿಗೆ ಹೇಳಬೇಕಾಗಿರುತ್ತೆ. ಶುಭ್ರ ವಾತಾವರಣ ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸು ನಿರ್ಮಲವಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಶತ್ರುಗಳಿಂದ ಶತ್ರುಗಳು ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿಜಯದ ಸಂಕೇತ ಕೂಡ ಇದಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲಿ ಪ್ರಗತಿ ಇರುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಸಾಲದಿಂದ ಮುಕ್ತಿಯನ್ನು ಪಡಿತೀರ, ಮಕ್ಕಳಿಂದ ಶುಭ ಆಗುತ್ತೆ, ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಆದರೆ ಅಲ್ಪ ಸ್ವಲ್ಪ ಆಸ್ತಿಯ ಹೆರಿಡಿಟ್ರಿ ಅಂದರೆ ವಂಶ ಪಾರಂಪರಿಕ ಆಸ್ತಿಗಳಿಗೆ ಸ್ವಲ್ಪ ಕುಂದುಕೊರತೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರು ಮನೆ ಬದಲಾಯಿಸ್ಕೊಳ್ತೀರಾ, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಪರಿಶ್ರಮದಿಂದ ಫಲ ಆಗುತ್ತೆ. ಹಾಗೆಯೇ ಈ ರೈತರಿಗೆ ಒಳ್ಳೆಯ ಬೆಳೆಗಳನ್ನು ಬೆಳೆಯೋಕ್ಕೆ ಇದು ಪೂರ್ಣ ಅವಕಾಶ ಇರತಕ್ಕಂಥದ್ದು. ಸಾಹಿತಿಗಳು, ಕಲಾವಿದರು, ಸಿನಿಮಾ ನಟರು ಸಾಕಷ್ಟು ಈ ರಾಶಿಯವರಿಗೆ ಗುರುಬಲ ಬೇರೆ ಬರ್ತಾ ಇದೆ. ಅದ್ರ ಜೊತೆಗೆ ಶನಿಯ ಒಂದು ಸಂಚಾರ, 6ನೇ ಮನೆ ಸಂಚಾರ ಅಂದಾಗ ಆರೋಗ್ಯದ ದೃಷ್ಟಿಯಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ವಿವಾಹಿತರಿಗೆ ವಿವಾಹ ಯೋಗ, ಗೃಹ ನಿರ್ಮಾಣ ಯೋಗ, ಪ್ರಯಾಣ ಯೋಗ ಇರತಕ್ಕಂಥದ್ದು, ಆಸ್ತಿ ಸಂಪಾದನೆ ಬೇರೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅಲ್ಪ ಅನಾರೋಗ್ಯ ಕಾಡುತ್ತೆ. ಸಣ್ಣ ಪುಟ್ಟ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಸ್ನೇಹಿತರ ಜೊತೆ ಜಗಳಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ತೋರ್ಪಡಿಕೆ ಬೇಡ, ಎಷ್ಟು ಸಿಂಪಲ್ ಆಗಿದ್ದರೆ ನೀವು ಅಷ್ಟು ಶುಭ ಫಲಗಳನ್ನು ಶನಿ ಭಗವಾನರು ಕೂಡ ಕೊಡ್ತಾರೆ. ಹಾಗೆ ಈ ಒಂದು ರಾಶಿಯವರಿಗೆ ಕುಂಕುಮಗಳಿಂದ ಕುಂಕುಮಾರ್ಚನೆ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯವಾದರೆ ಶನಿವಾರ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ 3 ಜನ ಮುತ್ತೈದೆಯರಿಗಾದರೂ ಅರಿಶಿನ ಕುಂಕುಮವನ್ನು ಕೊಡೋದ್ರಿಂದ ಆ ಕುಟುಂಬದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಯಾಕೆಂದರೆ ದೇವಿಗೆ ಒಳಪಟ್ಟಿರ್ತಕ್ಕಂಥ ರಾಶಿ ಕೂಡ ಇದಾಗಿರೋದ್ರಿಂದ ಮುತ್ತೈದೆಯರಿಗೆ 3 ಜನ ಮುತ್ತೈದೆಯರಿಗೆ ಈಗ ಮನೆಯಲ್ಲಿ ಗಂಡ ಈ ರಾಶಿಯಲ್ಲಿದ್ದಾಗ ಗಂಡ ಹೆಂಡತಿ ಯಾರೇ ರಾಶಿಯಲ್ಲಿದ್ದರೂ ಕೂಡ ಕುಟುಂಬದಲ್ಲಿ 3 ಜನ ಮುತ್ತೈದೆಯರಿಗೆ ಒಂದು 3 ಶನಿವಾರ ಅಥವಾ ಶನಿವಾರ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟಾಗ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ದುರ್ಗಾರಾಧನೆ, ನಿಂಬೆಹಣ್ಣಿನ ದೀಪ ಹಚ್ಚೋದು, ದುರ್ಗಿಯನ್ನು ಸ್ತೋತ್ರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ತುಲಾರಾಶಿಯವರಿಗೆ ಇರುತ್ತೆ. ಸಪ್ತಮ ದೃಷ್ಟಿ ಅಂದಾಗ ಸ್ನೇಹಿತರು ಅಥವಾ ಷಷ್ಠದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಸ್ನೇಹಿತರ ಜೊತೆ ಕೂಡ ಒಂದು ಒಳ್ಳೆಯ ಸಲಹೆಗಳನ್ನು ತಗೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದುರ್ಗಾರಾಧನೆ ಮಾಡ್ಕೊಳ್ಳಿ. ಶನಿವಾರದ ದಿನ ಬೆಲ್ಲದ ಅನ್ನವನ್ನು ದಾನ ಮಾಡಿದ್ದೆ ಆದರೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ತುಲಾರಾಶಿಯವರಿಗೆ ಇರುತ್ತೆ. ಶನಿಯ ಸಂಚಾರದಿಂದ ಸಾಕಷ್ಟು ಶುಭ ಆಗುತ್ತೆ.